Hello students. So in the last class we were discussing common ion effect, right? Common ion effect and the examples. So today let us discuss a buffer solution, okay? Buffer solution. So what is the meaning of this buffer solution? So buffer solution, it is a solution which has the capacity to resist the change in its pH value by the addition of a small amount of acid or a base. So I'll write the definition here. So it is a solution which has the capacity to resist the change in its pH value by the addition of a small amount of small amounts of acid or base. So buffer solution, you will get one more question in the final exam. So what is a buffer solution? So buffer solution, it is a solution which has the capacity to resist the change in its pH value by the addition of a small amounts of acid or a base. ಅಂದ್ರೆ ಯಾವುದೋ ಒಂದು ಸೊಲ್ಯೂಷನಿಗೆ pH ಇರ್ತದೆ, ಹೌದಾ? ಸೊ ಒಂದು ಸೊಲ್ಯೂಷನ್ ಇಫ್ ಇಟ್ ಆಸ್ ಅಸಿಡಿಕ್ ಸೊಲ್ಯೂಷನ್ ಆದರೆ ಇಂತಿಷ್ಟು pH ಅಂತ ಇರಬೇಕು. ಬೇಸಿಕ್ ಸೊಲ್ಯೂಷನ್ ಆದರೆ ಅದರ pOH ವ್ಯಾಲ್ಯೂ ಅಥವಾ pH ಕೂಡ ನೋಡ್ಲಿಕ್ಕೆ ಆಗ್ತದೆ. ಸೊ ಯಾವುದೋ ಒಂದು ಸೊಲ್ಯೂಷನಿಗೆ ಒಂದು ಕೆಪಾಸಿಟಿ ಅಬಿಲಿಟಿ ಇರ್ತದೆ, ಏನು ಅದರ pH ಅನ್ನು ಆಸಿಡ್ ಅಥವಾ ಬೇಸ್ ಆ್ಯಡ್ ಮಾಡಿ ಚೇಂಜಸ್ ಆಗುವುದನ್ನು ತಡೆಯುವುದಕ್ಕೆ. ಅರ್ಥ ಆಯ್ತಾ? ಸೊ ಬಫರ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಸೊಲ್ಯೂಷನ್ ವಿಚ್ ಹ್ಯಾಸ್ ದ ಕೆಪಾಸಿಟಿ ಟು ರೆಸಿಸ್ಟ್ ದ ಚೇಂಜ್ ಇನ್ ಇಟ್ಸ್ pH ವ್ಯಾಲ್ಯೂ. ಅದರ pH ಚೇಂಜ್ ಆಗುವುದನ್ನು ಏನು ಮಾಡ್ತದೆ, ಅದು ತಪ್ಪಿಸ್ತದೆ. ದಟ್ ಸೊಲ್ಯೂಷನ್ ಇಸ್ ಅ ಬಫರ್ ಸೊಲ್ಯೂಷನ್ಸ್. ಸೊ ಇದು ಎಕ್ಸಾಂಪಲ್ ಅರ್ಥ ಆಗಬೇಕಿದ್ರೆ, ದ ಡೆಫಿನೇಷನ್ ಅರ್ಥ ಆಗಬೇಕಿದ್ರೆ ಲೆಟ್ ಅಸ್ ಕನ್ಸಿಡರ್ ಒನ್ ಅ ಸಿಂಪಲ್ ಎಕ್ಸಾಂಪಲ್. ಸಿ actual the examples for buffer solution: weak acid and its conjugate base, ಅಥವಾ weak base and its conjugate acid. ಸೊ ಬಫರ್ ಸೊಲ್ಯೂಷನ್ಗೆ ಎಕ್ಸಾಂಪಲ್ಸ್ ನೋಡಿ, ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಆ ಸೊಲ್ಯೂಷನಲ್ಲಿ ಏನೆಲ್ಲ ಇರ್ಬೋದು, ವೀಕ್ ಆಸಿಡ್ ಆ್ಯಂಡ್ ಇಟ್ಸ್ ಕಾಂಜುಗೇಟ್ ಬೇಸ್. ಇದು ಏನು ಅಂತ ನಾವು ಬ್ರಾನ್ಸ್ಟೆಡ್ ಲೋರಿ ಥಿಯರಿಯಲ್ಲಿ ಕಲ್ತಾಗಿದೆ, ಹೌದಾ? ಸೊ ವೀಕ್ ಆಸಿಡ್ ಮತ್ತು ಅದರ ಕಾಂಜುಗೇಟ್ ಬೇಸ್ ಇರುವಂಥ ಸೊಲ್ಯೂಷನ್ ಆಕ್ಟ್ಸ್ ಆಸ್ ಅ ಬಫರ್, ಅಥವಾ ವೀಕ್ ಬೇಸ್ ಆ್ಯಂಡ್ ಇಟ್ಸ್ ಕಾಂಜುಗೇಟ್ ಆಸಿಡ್. ನಾವು ಲೆಟ್ ಅಸ್ ಕನ್ಸಿಡರ್, ನಾನೇನು ಮಾಡ್ತೇನೆ ಅಂತ ಹೇಳಿದ್ರೆ ಸೊಲ್ಯೂಷನ್ ತಗೊಳ್ತೇನೆ. ಯಾವುದು? ಇಟ್ ಇಸ್ ಅ ಬೀಕರ್ ಕಂಟೈನಿಂಗ್ ಅ ಸೊಲ್ಯೂಷನ್ ಆಫ್, ಇಲ್ಲಿ ಸೊಲ್ಯೂಷನ್ ಇದೆ, ಅದರಲ್ಲಿ ವೀಕ್ ಆಸಿಡ್ HA ಇದೆ. ಓಕೆ, ಲೆಟ್ ಅಸ್ ಕನ್ಸಿಡರ್ HA ಬಿ ದ ವೀಕ್ ಆಸಿಡ್. ಸೊ ಇದು ವೀಕ್ ಆಸಿಡ್. ವಾಟ್ ಹ್ಯಾಪನ್ಸ್ ಅಕಾರ್ಡಿಂಗ್ ಟು ಬ್ರಾನ್ಸ್ಟೆಡ್ ಆರ್ ಲೋರಿ ಆಸಿಡ್ ಅಂದ್ರೇನು? ಅವನ ಪ್ರಕಾರ ಆಸಿಡ್ ಇಸ್ ಅ ಸಬ್ಸ್ಟೆನ್ಸ್ ವಿಚ್ ರೆಡಿಲಿ ಡೊನೇಟ್ಸ್ ಅ ಪ್ರೋಟಾನ್. HA acts as an acid which readily donates a proton to form H plus and A minus. Clear? H plus ಮತ್ತೆ A minus ಆಗಿರ್ತದೆ ಸೊಲ್ಯೂಷನ್ ಅಲ್ಲಿ. now we have H plus and A minus ion. ಅರ್ಥ ಆಯ್ತಾ? ಸೊ ಇಲ್ಲಿ HA is a weak acid, this is a weak acid, ಅದರ ಕಾಂಜುಗೇಟ್ ಬೇಸ್ ಯಾವುದು? what is conjugate acid base pair? Conjugate acid base pair, it is a pair of an acid and a base that differ by a proton. ಹೌದಾ? ಈಗ HA ಮತ್ತೆ A minus it is a conjugate base. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ HA ವೀಕ್ ಆಸಿಡ್, ಅದರ ಕಾಂಜುಗೇಟ್ ಬೇಸ್ ಯಾವುದು? A minus. ಯಾಕೆ? HA ಮತ್ತೆ A minus ಅಲ್ಲಿ ಒಂದು ಪ್ರೋಟಾನ್ H plus ಡಿಫರೆನ್ಸ್ ಇದೆ. ಸೊ ಇಟ್ ಆಕ್ಟ್ಸ್ ಆಸ್ ಅ ಕಾಂಜುಗೇಟ್ ಆಸಿಡ್ ಬೇಸ್ ಪೇರ್.
ಅರ್ಥ ಆಗ್ತುಂಟಾ? ಈಗ ನಾವೇನು ತಗೊಂಡಿದ್ದೇವೆ, ನಮ್ಮಲ್ಲಿ ಬಫರ್ ಸೊಲ್ಯೂಷನ್ ಇದೆ. ಬಫರ್ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೇಳ್ತಾ ಇದ್ದಾನೆ. ಸೊ ದಿಸ್ ಈಸ್ ಅ ಬಫರ್ ಸೊಲ್ಯೂಷನ್ ವಿಚ್ ಕಂಟೈನ್ಸ್ ವಾಟ್? ವೀಕ್ ಆಸಿಡ್ ಆ್ಯಂಡ್ ಇಟ್ಸ್ ಕಾಂಜುಗೇಟ್ ಬೇಸ್. ದಟ್ ಇಸ್ HA is a weak acid and its conjugate base is A-. ಒಂದು ವೇಳೆ ಈಗ ಈ ಸೊಲ್ಯೂಷನಲ್ಲಿ H+ ಅಯಾನುಗಳಿದೆ, ಹೌದಾ? ಇಂತಿಷ್ಟೇ pH ಅಂತ ಇದೆ. ನಮಗೆ ಗೊತ್ತುಂಟು ಏನು pH. ವಾಟ್ ಇಸ್ pH? ಇಟ್ ಇಸ್ depends upon the concentration of H+, ಹೌದಾ? pH is equal to, it is a negative logarithm to the base 10 of concentration of H+. pH depends on the concentration of H+ ion. ಸೊ ಈ ಸೊಲ್ಯೂಷನ್ ಅಲ್ಲಿ, ಈ ಬಫರ್ ಅಲ್ಲಿ ಎಷ್ಟು pH ಅಂತ ಇರ್ತದೆ. ಸಪೋಸ್ ಟು ದಿಸ್ ಸೊಲ್ಯೂಷನ್ ಇಫ್ ವಿ ಇಂಟ್ರೊಡ್ಯೂಸ್ ಎನಿ ಎಕ್ಸ್ಟ್ರಾ ಆಸಿಡ್, ಬೇರೆ ಆಸಿಡ್ ಅನ್ನು ಹಾಕುವ. ಈಗ ಆಸಿಡ್ ಅಲ್ಲಿ H+ ಅಯಾನುಗಳು ಇರಬೇಕು, ಹೌದಾ? ನಾನೇನು ಮಾಡ್ತಾನೆ, ಲೆಟ್ ಅಸ್ ಇಂಟ್ರೊಡ್ಯೂಸ್ ಆರ್ ಲೆಟ್ ಅಸ್ ಆ್ಯಡ್ ಆಸಿಡ್ ಟು ದಿಸ್ ಬಫರ್ ಸೊಲ್ಯೂಷನ್. ಏನು ಮಾಡ್ತದೆ, ಇಲ್ಲಿ ಆಸಿಡ್ ಅಂತ ಹೇಳಿದ್ರೆ ಅದರಲ್ಲಿ H+ ಅಯಾನುಗಳುಂಟಾ? ಆಟೋಮೆಟಿಕಲಿ H+ ಅಯಾನಿನ ಕಾನ್ಸಂಟ್ರೇಷನ್ ಸೊಲ್ಯೂಷನಲ್ಲಿ ಜಾಸ್ತಿ ಆಗ್ತದೆ. ಇಲ್ಲಿ ನೋಡಿ, pH ಈಸ್ ಮೈನಸ್ ಲಾಗ್ ಆಫ್ H+. ನಾನು ಈ ಥರ ಬರಿಬೋದಾ? ಲಾಗ್ ಆಫ್ 1/H+. ಸೊ pH ಇಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಕಾನ್ಸಂಟ್ರೇಷನ್ ಆಫ್ H+. ನಿಮಗೆ pH ಸ್ಕೇಲಲ್ಲಿ 0ದಿಂದ 14, 1, 2, 3 ಅಪ್ ಟು 7 ಯಾವುದಕ್ಕೆ? ಅಸಿಡಿಕ್ ಸೊಲ್ಯೂಷನಿಗೆ, ಹೌದಾ? ಅಸಿಡಿಕ್ ಸೊಲ್ಯೂಷನ್ ಅಂದರೆ pH ಕಡಿಮೆ ಇದ್ದಷ್ಟು, pH 1, 2 ಕಡಿಮೆ ವ್ಯಾಲ್ಯೂಸ್ ಇದ್ದಷ್ಟು ದಟ್ ಈಸ್ ಮೋರ್ ಅಸಿಡಿಕ್. ಆಸ್ ದ pH ವ್ಯಾಲ್ಯೂ ಇನ್ಕ್ರೀಸಸ್ ಅಪ್ ಟು 7ವರೆಗೆ 7 ತನಕ ಹತ್ರ ಆದರೆ pH ವ್ಯಾಲ್ಯೂ ಜಾಸ್ತಿ ಆದ ಹಾಗೆ ಅಸಿಡಿಕ್ ನೇಚರ್ ಕಮ್ಮಿ ಆಗ್ತದೆ. ಯಾಕೆ? ನೆಕ್ಸ್ಟ್ ಬರೋದು ಬೇಸಿಕ್ ಅಲ್ವಾ? ಈಗ pH ಡಿಪೆಂಡ್ಸ್ ಅಪಾನ್ ದ ಕಾನ್ಸಂಟ್ರೇಷನ್ ಆಫ್ H+. ಆಸ್ ದ ಕಾನ್ಸಂಟ್ರೇಷನ್ ಆಫ್ H+, ಇಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಈಚ್ ಅದರ್. ಆಸ್ ದ ಕಾನ್ಸಂಟ್ರೇಷನ್ ಆಫ್ H+ ಅಯಾನ್ ಇನ್ಕ್ರೀಸಸ್, pH ವ್ಯಾಲ್ಯೂ ಡಿಕ್ರೀಸಸ್. pH ವ್ಯಾಲ್ಯೂ ಡಿಕ್ರೀಸ್ ಅಂತ ಹೇಳಿದ್ರೆ ದ ಸೊಲ್ಯೂಷನ್ ಬಿಕಮ್ಸ್ ಮೋರ್ ಆ್ಯಂಡ್ ಮೋರ್ ಅಸಿಡಿಕ್, ಜಾಸ್ತಿ ಅಸಿಡಿಕ್ ಆಗ್ತದೆ. ಈಗ ನಾವೇನು ಮಾಡಿದ್ದೇವೆ, ನಾನು ಬಫರ್ ಸೊಲ್ಯೂಷನ್ ತಗೊಂಡಿದ್ದೇನೆ, ಅದರಲ್ಲಿ ವೀಕ್ ಆಸಿಡ್ ಮತ್ತು ಕಾಂಜುಗೇಟ್ ಬೇಸ್ ಇದೆ. Now to this acid is introduced to this buffer solution. If we introduce any acid, automatically it will introduce H+ ions into the solution. As a result, concentration of H+ ions increase ಆಗ್ತದೆ. ಈ ಸೊಲ್ಯೂಷನ್ ಅಲ್ಲಿ ಏನಾಗ್ತದೆ, ಕಾನ್ಸಂಟ್ರೇಷನ್ ಆಫ್ H+ ಅಯಾನ್ ಜಾಸ್ತಿ ಆದರೆ pH ಏನಾಗಬೇಕು? ಕಮ್ಮಿ ಆಗಬೇಕು. ದಟ್ ಮೀನ್ಸ್ ಇದು ಮೋರ್ ಅಸಿಡಿಕ್ ಆಗ್ಬೋದು, pH ಚೇಂಜ್ ಆಗ್ತದೆ. ಈಗ ಆದರೆ ದಿಸ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಏನು ಮಾಡ್ತದೆ, ಇಲ್ಲಿ ಆ್ಯಡ್ ಆದಂಥ H+ ಅಯಾನುಗಳನ್ನು ಕಾಂಜುಗೇಟ್ ಬೇಸ್ A- ಇಟ್ ರೆಡಿಲಿ ಅಕ್ಸೆಪ್ಟ್. A- it will attract or it will accept H+ ions to form, readily it will form AH. ಆ H+ ಅನ್ನು ಹಾಗೆ ಇರಲಿಕ್ಕೆ ಬಿಡುವುದಿಲ್ಲ. ಅದೇನು ಮಾಡ್ತದೆ, ಕಾಂಜುಗೇಟ್ ಬೇಸ್ A- it readily combines with the H+ to form AH. ಸೊ ಆಸ್ ಎ ರಿಸಲ್ಟ್ pH ವ್ಯತ್ಯಾಸ ಆಗುವುದಿಲ್ಲ. pH ಇನಿಷಿಯಲಲ್ಲಿ ಎಷ್ಟಿತ್ತ ಅಷ್ಟೇ ಮೇಂಟೈನ್ ಆಗ್ತದೆ. ವಾಟ್ ಈಸ್ ಅ ಬಫರ್ ಸೊಲ್ಯೂಷನ್? ಇಟ್ ಈಸ್ ಅ ಸೊಲ್ಯೂಷನ್ ವಿಚ್ ಹ್ಯಾಸ್ ದ ಕೆಪಾಸಿಟಿ ಟು ರೆಸಿಸ್ಟ್ ದ ಚೇಂಜ್ ಇನ್ ಇಟ್ಸ್ pH ವ್ಯಾಲ್ಯೂ. ಅಂದರೆ ಬಫರ್ ಸೊಲ್ಯೂಷನ್ಗೆ ಒಂದು ಕೆಪಾಸಿಟಿ ಉಂಟು, ಏನು? ಅದರ pH ಚೇಂಜ್ ಆಗುವುದನ್ನು ತಡೆಗಟ್ಟೋದು. ಅದು pH ಚೇಂಜ್ ಆಗಲಿಕ್ಕೆ ಬಿಡೋದಿಲ್ಲ. ಯಾವಾಗ? ಬೈ ದ ಎಡಿಷನ್ ಆಫ್ ಅ ಸ್ಮಾಲ್ ಅಮೌಂಟ್ ಆಫ್ ಆಸಿಡ್ ಆರ್ ಎ ಬೇಸ್. ಅಂದರೆ ಒಂದು ವೇಳೆ ಆಸಿಡ್ ಹಾಕಿದರೆ pH ವ್ಯತ್ಯಾಸ ಆಗ್ಬೋದು, ಬೇಸ್ ಹಾಕಿದರೆ ಕೂಡ POH ಅದರ pH ವ್ಯಾಲ್ಯೂ ವ್ಯತ್ಯಾಸ ಆಗ್ಬೋದು. ಬಟ್ ಬಫರ್ ಸೊಲ್ಯೂಷನ್ ಏನು ಮಾಡ್ತಾನೆ, ಇಟ್ ಹ್ಯಾಸ್ ದ ಅಬಿಲಿಟಿ, ಇಟ್ ಹ್ಯಾಸ್ ಅ ಟೆಂಡೆನ್ಸಿ ಟು ರಿಟೈನ್ ಇಟ್ಸ್ pH. ಅದರ pH ಅನ್ನು ಚೇಂಜ್ ಆಗದ ಹಾಗೆ ನೋಡಿಕೊಳ್ಳುವಂಥ ಕೆಪಾಸಿಟಿ ಇಂಥ ಸೊಲ್ಯೂಷನ್ಗೆ ಇರ್ತದೆ. ಯಾವ ಸೊಲ್ಯೂಷನ್ ಅದು? ದಟ್ ಇಸ್ ಬಫರ್ ಸೊಲ್ಯೂಷನ್. ಇಟ್ ಈಸ್ ಅ ಸೊಲ್ಯೂಷನ್ ವಿಚ್ ಹ್ಯಾಸ್ ದ ಕೆಪಾಸಿಟಿ to resist the change in its pH value by the addition of a small amounts of acid or a base. ಈಗ ಆಸಿಡ್ ಹಾಕಿದ ಕೂಡಲೇ pH ರಿಟೈನ್ ಆಯಿತು, ಚೇಂಜ್ ಆಗಲಿಲ್ಲ. ಯಾಕೆ? ಇಲ್ಲಿ ಕಾಂಜುಗೇಟ್ ಬೇಸ್ H+ ಅನ್ನು ತಗೊಂಡು AH ಆಯಿತು. ಒಂದು ವೇಳೆ ಇನ್ಸ್ಟೆಡ್ ಆಫ್ ಆಸಿಡ್ ಬೇಸ್ ಹಾಕಿದರೆ ಏನಾಗ್ತದೆ? ಲೆಟ್ ಅಸ್ ಇಂಟ್ರೊಡ್ಯೂಸ್ ಎನಿ ಬೇಸ್ ಅಂತ ಹೇಳಿದ್ರೆ ದೇರ್ ಶುಡ್ ಬಿ ಅ ಪ್ರೆಸೆನ್ಸ್ ಆಫ್ OH- ಅಯಾನ್, ಹೌದಾ? ಸೊ ಇಲ್ಲಿ OH- ಅಯಾನುಗಳು ಏನು ಸೊಲ್ಯೂಷನ್ಗೆ ಆ್ಯಡ್ ಆಯಿತು. ಸೊ ಅಲ್ಲಿ ಕೂಡ ಇಟ್ ಡಿಪೆಂಡ್ಸ್ ಅಪಾನ್ OH- ಅಂತ ಹೇಳಿದ್ರೆ POH
ಮತ್ತೆ pH ರಿಲೇಟೆಡ್ by 1 ರೈಟ್. pH ಪ್ಲಸ್ POH ಇಸ್ ಈಕ್ವಲ್ ಟು 14. ಸೊ POH ಚೇಂಜ್ ಆದರೆ pH ಕೂಡ ಚೇಂಜ್ ಆಗ್ಬೋದು. ಆದರೆ ಇಲ್ಲಿ ಬೇಸ್ ಹಾಕುವಾಗ OH ಮೈನಸ್ ಅಯಾನುಗಳು ಇಂಟ್ರೊಡ್ಯೂಸ್ ಆಗುವಾಗ ಸೊಲ್ಯೂಷನಲ್ಲಿರುವಂತಹ H ಪ್ಲಸ್ ಅಯಾನ್ ಇಟ್ ಕಂಬೈನ್ಸ್ ವಿತ್ ದ OH ಮೈನಸ್ ಟು ಫಾರ್ H2O. ಅದೇನು ಮಾಡ್ತದೆ, ಬೇಸ್ ಆ್ಯಡ್ ಮಾಡಿದರೆ OH ಮೈನಸ್ ಅಯಾನುಗಳನ್ನು H ಪ್ಲಸ್ ತಗೊಳ್ತದೆ. H ಪ್ಲಸ್ ತಗೊಂಡು ವಾಟರ್ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಆಸ್ ಎ ರಿಸಲ್ಟ್ ಅಲ್ಲಿ ಚೇಂಜಸ್ pH ಚೇಂಜ್ ಆಗುವಂತಹ ಪ್ರಮೇಯ ಬರುವುದಿಲ್ಲ. ಹೌದಾ, pH ಚೇಂಜ್ ಆಗಲಿಕ್ಕೆ ಬಿಡುವುದಿಲ್ಲ. ಯಾಕೆ? ಬಿಕಾಸ್ that is a capacity of that particular solution which is called buffer solution. Clear? So buffer solution, it is a solution which has the capacity to resist the change in its pH value by the addition of small amounts of acid or a base. Okay. So weak acid and conjugate base acts as a buffer solution, and even weak base and its conjugate acid acts as a buffer solution. Next, so that is a definition of buffer solution. What is buffer action? Buffer action or a buffer capacity. Buffer capacity. So buffer solution anta helidre it is a solution which has that capacity. Buffer capacity andre enu? It is a ability of a solution to change or to retain the to resist the change. ಅರ್ಥ ಆಯ್ತಾ? ಬಫರ್ ಕೆಪಾಸಿಟಿ ಅಂತ ಡಿಫೈನ್ ಮಾಡ್ಲಿಕ್ಕೆ ಹೇಳಿದ್ರೆ ಬಫರ್ ಕೆಪಾಸಿಟಿ ಇಟ್ ಈಸ್ ಅ tendency of a solution to resist the change in its pH value by the addition of a small amounts of acid or a base to it, and that phenomenon is called buffer action. Buffer action. So buffer capacity, buffer action anta helidre phenomenon of that phenomenon to resist the change in its pH value, right? Now examples for buffer, general examples. So acetic acid, mixture of acetic acid is a weak acid and its conjugate base CO minus. This is a conjugate base. If it is any base is present, then it will form a salt. So mixture of weak acid and it's a salt, that is CH3COH and CH3CONA. Example for acidic buffer. Acidic buffer. Next example for basic buffer, ammonium hydroxide and ammonium chloride. Basic buffer. So what is buffer solution? It is a solution which has the capacity to resist the change in its pH value. ಹೌದಾ? ಯಾವ ಸೊಲ್ಯೂಷನ್ಗೆ ಅದರ pH ಅನ್ನು ಚೇಂಜ್ ಆಗದ ಹಾಗೆ, ಚೇಂಜಸ್ ಆದರೆ ಅದನ್ನು ರಿಟೈನ್ ಮಾಡ್ತದೆ, pH ಚೇಂಜ್ ಆಗದ ಹಾಗೆ ನೋಡ್ಕೊಳ್ಳುವಂಥ ಆ ಅಬಿಲಿಟಿ ಇರುವಂತಹ ಸೊಲ್ಯೂಷನಿಗೆ ಬಫರ್ ಸೊಲ್ಯೂಷನ್ ಹಿಡಿದು ದಟ್ ಆಕ್ಷನ್ ಅಥವಾ ಕೆಪಾಸಿಟಿ ಈಸ್ ಆಲ್ಸೋ ಕಾಲ್ಡ್ ಬಫರ್ ಕೆಪಾಸಿಟಿ. ಆ್ಯಂಡ್ ದಟ್ ಫಿನಾಮಿನನ್, ಆ ಪ್ರೋಸೆಸ್ ಅನ್ನು ಏನು ಹೇಳ್ತಾರೆ? ಬಫರ್ ಆಕ್ಷನ್ ಅಂತ ಹೇಳ್ತಾರೆ. ಸೊ ಎಕ್ಸಾಂಪಲ್ ಕೇಳಿದರೆ ರೈಟ್ ದ ಎಕ್ಸಾಂಪಲ್ ಫಾರ್ ಅಸಿಡಿಕ್ ಬಫರ್. 2 types ಆಫ್ ಬಫರ್ಸ್ ಉಂಟು, ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಡ ಇಲ್ಲಿ. ಅಸಿಡಿಕ್ ಬಫರ್ ಅಥವಾ ಜನರಲ್ ಆಗಿ ಅಸಿಟಿಕ್ ಆಸಿಡ್ ಆ್ಯಂಡ್ ಸೋಡಿಯಂ ಅಸಿಟೇಟ್ acts as a acidic buffer, whereas ammonium hydroxide and ammonium chloride acts as a basic buffer. So you may expect 1 mark question. What is a buffer solution anta kelbodu example ge, athava give an example for buffer solution anta kelbodu. So this is about buffer solution. Next, the last topic is of this chapter, this particular chapter, that is solubility product. Solubility product. Solubility product. Solubility product, it is denoted by the symbol KSP. Important definition kelbodu 1 mark ige. Okay. Now before that let us consider salts. ನಿಮಗೆ ಸಾಲ್ಟ್ಸ್ ಅಂತ ಗೊತ್ತುಂಟು, ಹೌದಾ? ಫಾರ್ ಎಕ್ಸಾಂಪಲ್ ಕಾಮನ್ ಸಾಲ್ಟ್ ಸೋಡಿಯಂ ಕ್ಲೋರೈಡ್. ಸಾಲ್ಟಲ್ಲಿ 3 ಟೈಪ್ಸಲ್ಲಿ ಇದೆ. ದೆರ್ ಆರ್ 3 types ಆಫ್ ಸಾಲ್ಟ್ಸ್. ಒನ್ ಈಸ್ ಕಂಪ್ಲೀಟ್ಲಿ ಸಾಲ್ಯುಬಲ್ salts,
soluble salts. Next is insoluble salts and sparingly soluble salt. Sparingly soluble salts. What is completely soluble salts ಅಂತ ಹೇಳಿದ್ರೆ, if you consider a sodium chloride, what happens if you dissolve sodium chloride salt in water? ವಾಟರಲ್ಲಿ ಸೋಡಿಯಂ ಕ್ಲೋರೈಡ್ ಉಪ್ಪನ್ನು ಕರಗಿಸಿದ್ರೆ ಏನಾಗ್ತದೆ? ಕರಗ್ತದೆ ಅದು, ಹೌದಾ? ಆಟೋಮೆಟಿಕಲಿ ಇಟ್ ಡಿಸಾಲ್ವ್ಸ್. ಅಂದರೆ ಸ್ಪೆಸಿಫೈಡ್ ಇಷ್ಟಿಂತೆ ನಿರ್ದಿಷ್ಟ ಪ್ರಮಾಣದಲ್ಲಿ ಇರಬೇಕು. ಸೊ ಡೆಫಿನೆಟ್ ಅಮೌಂಟ್ ಆಫ್ ಸೊಲ್ಯೂಟ್ ಆ್ಯಂಡ್ ಡೆಫಿನೆಟ್ ವಾಲ್ಯೂಮ್ ಆಫ್ ದ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಮಾಡಿದರೆ ಏನಾಗ್ತದೆ? ಉಪ್ಪು ಆಟೋಮೆಟಿಕಲಿ ಕಂಪ್ಲೀಟ್ ಆಗಿ ಸೊಲ್ಯುಬಲ್ ಆಗ್ತದೆ, ಹೌದಾ? ಸೊ ಇಟ್ ಇಸ್ ಅನ್ ಎಕ್ಸಾಂಪಲ್. ಸೋಡಿಯಂ ಕ್ಲೋರೈಡ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಕಂಪ್ಲೀಟ್ಲಿ ಸಾಲ್ಯುಬಲ್ ಸಾಲ್ಟ್ಸ್. ವಾಟ್ ಈಸ್ ಇನ್ಸಾಲ್ಯುಬಲ್ ಸಾಲ್ಟ್? ಇನ್ಸಾಲ್ಯುಬಲ್ ಅಂತ ಹೇಳಿದ್ರೆ ಡಿಸಾಲ್ವ್ ಆಗದೇ ಇರುವಂಥದ್ದು. ಸೊ ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡಿದರೆ ಯಾವ್ದು ಡಿಸಾಲ್ವ್ ಆಗೋದಿಲ್ವಾ? ದಟ್ ಈಸ್ ಇನ್ಸಾಲ್ಯುಬಲ್. ಸಾಲ್ಯುಬಲ್ ಆಗದೇ ಇರುವಂಥದ್ದು ಇನ್ಸಾಲ್ಯುಬಲ್. ವಾಟ್ ಈಸ್ ಸ್ಪ್ಯಾರಿಂಗ್ಲಿ ಸಾಲ್ಯುಬಲ್? ಪಾರ್ಷಿಯಲಿ ಸಾಲ್ಯುಬಲ್. ಸ್ಪ್ಯಾರಿಂಗ್ಲಿ ಸಾಲ್ಯುಬಲ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗುದಿಲ್ಲ, ಅರ್ಧದಷ್ಟು ಡಿಸಾಲ್ವ್ ಆಗ್ತದೆ. ದಟ್ ಈಸ್ ಸ್ಪ್ಯಾರಿಂಗ್ಲಿ. ದ ವರ್ಡ್ ಮೀನಿಂಗ್ ಸ್ಪ್ಯಾರಿಂಗ್ಲಿ, ಪಾರ್ಷಿಯಲಿ ಸಾಲ್ಯುಬಲ್, ನಾಟ್ ಕಂಪ್ಲೀಟ್ಲಿ. ಸೊ ಪಾರ್ಷಿಯಲಿ ಆರ್ ಸ್ಪ್ಯಾರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ಸ್. ನಾವು ಲೆಟ್ ಅಸ್ ಕನ್ಸಿಡರ್ ಸ್ಪ್ಯಾರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್. ನಾನು ಸಿಲ್ವರ್ ಕ್ಲೋರೈಡ್ ತಗೊಳ್ತಾನೆ. ಓಕೆ, ಸಿಲ್ವರ್ ಕ್ಲೋರೈಡ್ AgCl. Let us consider silver chloride AgCl. Let us dissolve silver chloride AgCl salt in water. ವಾಟ್ರಲ್ಲಿ ಡಿಸಾಲ್ವ್ ಮಾಡಿದಾಗ ಏನಾಗ್ತದೆ? ಇಟ್ ಗೆಟ್ಸ್ ಸ್ಪ್ಯಾರಿಂಗ್ಲಿ ಸಾಲ್ಯುಬಲ್ ಇನ್ ವಾಟರ್. ಅಂದರೆ ಸ್ವಲ್ಪ ಸಿಲ್ವರ್ ಕ್ಲೋರೈಡ್ ಡಿಸಾಲ್ವ್ ಆಗ್ತದೆ, ಆಮೇಲೆ ಡಿಸೊಲ್ಯೂಷನ್ ಆಗೋದಿಲ್ಲ. ಡಿಸೊಲ್ಯೂಷನ್ ಮೀನ್ಸ್ ಪ್ರೋಸೆಸ್ ಆಫ್ ಡಿಸಾಲ್ವಿಂಗ್ ಆರ್ ಪ್ರೋಸೆಸ್ ಆಫ್ ಡಿಸೊಲ್ಯೂಷನ್ ಅಂತ ಹೇಳಿದ್ರೆ ಆ ಸಾಲ್ಟ್ ಡಿಸಾಲ್ವ್ ಆಗುವ ಪ್ರೋಸೆಸ್ಸನ್ನು ಡಿಸೊಲ್ಯೂಷನ್ ಹೇಳೋದು. ಸೊ ನಾವು ಏನಾಗ್ತದೆ? ಇಫ್ ಯು ಟೇಕ್ ವಾಟರ್ ಇನ್ ಅ ಬೀಕರ್, ಇಫ್ ಯು ಆ್ಯಡ್ AgCl, ಸಿಲ್ವರ್ ಕ್ಲೋರೈಡ್ ಹಾಕ್ತಾ ಬನ್ನಿ, ಇಟ್ ಡಿಸಾಲ್ವ್ಸ್. ಸೊ ಡಿಸೊಲ್ಯೂಷನ್ ಆಗ್ತದೆ. ಎಲ್ಲಿವರೆಗೆ? ಎಲ್ಲ ಸಾಲ್ಟ್ ಡಿಸಾಲ್ವ್ ಆಗೋದಿಲ್ಲ, ಸ್ವಲ್ಪ ಮಾತ್ರ ಸಿಲ್ವರ್ ಕ್ಲೋರೈಡ್ ಡಿಸಾಲ್ವ್ ಆಗ್ತದೆ. ಆಮೇಲೆ ಏನಾಗ್ತದೆ? ನಾವು ಹಾಕಿದಂಥ ಸಾಲ್ಟ್ ಹಾಗೆ ಇರ್ತದೆ, ಅದು ಕರಗುದಿಲ್ಲ. ವಿ ಹ್ಯಾವ್ ಪ್ರಿಪೇರ್ಡ್, ಹೌದಾ? ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಸ್ಯಾಚುರೇಟೆಡ್ ಸೊಲ್ಯೂಷನ್ ಮಾಡೋದೇ, ಕ್ಲಾಸ್ 2nd or 3rd ಕ್ಲಾಸಲ್ಲಿ ಸ್ಯಾಚುರೇಟೆಡ್ ಸೊಲ್ಯೂಷನ್ ಪ್ರಿಪೇರ್ ಮಾಡೋದು ನೋಡಿದ್ರೆ ಒಂದು ವಿಡಿಯೋ ಕ್ಲಿಪ್ ಕೂಡ ಇತ್ತು, ಹೌದಾ? ಸೊ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು? ಇಟ್ ಇಸ್ ಅ ಸೊಲ್ಯೂಷನ್ ವ್ಯಾರ್ ನೋ ಮೋರ್ ಸೊಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್. ಸೊ ಒಂದು ಸೊಲ್ಯೂಷನ್ ಒಂದು ಹಂತದವರೆಗೆ ನಿಮಗೆ ಸಾಲ್ಟನ್ನು ಡಿಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ, ಆಮೇಲೆ ಡಿಸಾಲ್ವ್ ಆದಂಥ ಸಾಲ್ಟ್ ಹಾಗೆ ಉಳ್ಕೊಳ್ತದೆ. ಯಾಕೆ ಹಾಗೆ ಆಗ್ತದೆ ಅಂತ ಹೇಳಿದ್ರೆ, ಡ್ಯೂ ಟು ಪ್ರೋಸೆಸ್ ಅಲ್ಲಿ ಇಕ್ವಿಲಿಬ್ರಿಯಮ್ ಎಕ್ಸಿಸ್ಟ್ ಆಗ್ತದೆ ಬಿಟ್ವೀನ್ ಒಂದು ಡಿಸಾಲ್ವ್ ಆದಂಥ ಪಾರ್ಟಿಕಲ್ಸ್. ಯಾಕೆ ಮತ್ತೆ ಹಾಕಿದ ಸಾಲ್ಟ್ ಕರಗುದಿಲ್ಲ? ಯಾಕೆ? ಬಿಕಾಸ್ ಆಫ್ ದ ಪ್ರೋಸೆಸ್ ಕಾಲ್ಡ್ ಕ್ರಿಸ್ಟಲೈಸೇಷನ್. ಕ್ರಿಸ್ಟಲೈಸೇಷನ್ ಅಂದರೆ ಆಲ್ರೆಡಿ ಡಿಸಾಲ್ವ್ ಆಗುವಂಥ ಸಾಲ್ಟ್ ಪಾರ್ಟಿಕಲ್ಸ್ ಏನುಂಟ ಸೊಲ್ಯೂಷನಲ್ಲಿ, ಅಲ್ಲಿ ಪಾರ್ಟಿಕಲ್ಸ್ನ ಸೈಜ್ ಜಾಸ್ತಿ ಆಗುವಂಥದ್ದು, ಸೈಜ್ ಇನ್ಕ್ರೀಸ್ ಆಗುವಂಥದ್ದು. ಸೊ ದ ರೇಟ್ ಆಫ್ ಕ್ರಿಸ್ಟಲೈಸೇಷನ್ ಬಿಕಮ್ಸ್ ಈಕ್ವಲ್ ಟು ದ ರೇಟ್ ಆಫ್ ಡಿಸೊಲ್ಯೂಷನ್. ಯಾವಾಗ ಎರಡು ಪ್ರೋಸೆಸ್, ಯಾವ ಪ್ರೋಸೆಸ್? ಅಪೋಸಿಟ್ ಪ್ರೋಸೆಸ್, ದಟ್ ಈಸ್ ಕ್ರಿಸ್ಟಲೈಸೇಷನ್ ಆ್ಯಂಡ್ ಡಿಸೊಲ್ಯೂಷನ್ ಪ್ರೋಸೆಸ್. ಡಿಸೊಲ್ಯೂಷನ್ ಅಂದರೆ ಕರಗುವಂಥದ್ದು, ಕ್ರಿಸ್ಟಲೈಸೇಷನ್ ಅಂತ ಹೇಳಿದ್ರೆ ಕರಗಿದ ಪಾರ್ಟಿಕಲ್ಸ್ನ ಸೈಜ್ ಜಾಸ್ತಿ ಆಗಿ ಪ್ರೆಸಿಪಿಟೇಷನ್ ಆಗುವಂಥದ್ದು. ಸೊ ಆ ಎರಡು ಪ್ರೋಸೆಸ್ನ ರೇಟ್, ಪ್ರಮಾಣ ಸೇಮ್ ಆಗುವಾಗ ದೇರ್ ಎಕ್ಸಿಸ್ಟ್ ಅ ಇಕ್ವಿಲಿಬ್ರಿಯಮ್. ಅಂದರೆ ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಪ್ರಿಪೇರ್ ಮಾಡಿದ್ದೇವೆ, ಅಲ್ಲಿ ಇಕ್ವಿಲಿಬ್ರಿಯಮ್ ಎಕ್ಸಿಸ್ಟ್ ಆಗ್ತದೆ. ಯಾವುದರ ಮಿಡ್ಲಲ್ಲಿ? ಸೊ ನಾವು ಹಾಕಿದ್ದೇನೋ ಸಿಲ್ವರ್ ಕ್ಲೋರೈಡ್, ಹೌದಾ? ಸಾಲಿಡ್ ಫಾರ್ಮ್ ಅಂದರೆ ಇನ್ ಅ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳಿದ್ರೆ ದೇರ್ ಎಕ್ಸಿಸ್ಟ್ ಅ ಇಕ್ವಿಲಿಬ್ರಿಯಮ್ ಬಿಟ್ವೀನ್ ಅನ್ಡಿಸಾಲ್ವ್ಡ್, ಡಿಸಾಲ್ವ್ ಆಗದೇ ಇರುವಂಥ AgCl ಆ್ಯಂಡ್ ದ ಡಿಸಾಲ್ವ್ ಆದಂಥ ಪಾರ್ಟಿಕಲ್ಸ್ ಏನಾಗಿರ್ತದೆ? ಇನ್ ವಾಟರ್ ಇಟ್ ಡಿಸೋಸಿಯೇಟ್ ಟು ಫಾರ್ಮ್ Ag+ ಆ್ಯಂಡ್ Cl-, ರೈಟ್? ಇಟ್ ಈಸ್ ಇನ್ aqueous. Aqua means water. ಅರ್ಥ ಆಗ್ತದಾ? ಸೊ we have prepared a saturated solution of silver chloride, means
there exists a equilibrium between the undissolved solid particles. ಹೌದಾ, ಡಿಸಾಲ್ವ್ ಆಗದೇ ಇರುವಂಥ ಸಿಲ್ವರ್ ಕ್ಲೋರೈಡ್ ಪಾರ್ಟಿಕಲ್ಸ್ನ ಮಧ್ಯೆ ಆಮೇಲೆ ಸೊಲ್ಯೂಷನಲ್ಲಿರುವಂಥ ಡಿಸಾಲ್ವ್ಡ್ ಪಾರ್ಟಿಕಲ್ಸ್ನ ಮಧ್ಯೆ ಈಕ್ವಿಲಿಬ್ರಿಯಂ ಎಕ್ಸಿಸ್ಟ್ ಆಗ್ತದೆ. ಎಲ್ಲಿ? ಸ್ಯಾಚುರೇಟೆಡ್ ಸೊಲ್ಯೂಷನಲ್ಲಿ ಅಟ್ ಅ ಪರ್ಟಿಕ್ಯುಲರ್ ಟೆಂಪರೇಚರ್. ಓಕೆ, ಈಗ ಸಾಲಿಬಿಲಿಟಿ ಪ್ರಾಡಕ್ಟ್ ಅಂದ್ರೇನು? ಸಾಲಿಬಿಲಿಟಿ ಅಂದ್ರೇನು? ಸಾಲಿಬಿಲಿಟಿ ಅಂತ ಹೇಳಿದ್ರೆ ಸಾಲ್ಟ್ ಡಿಸಾಲ್ವ್ ಆಗುವ ಪ್ರೋಸೆಸ್. Okay, now for this we can write equilibrium constant, expression for equilibrium constant K is equal to law of chemical equilibrium kaltidiri hauda. It is a product of molar concentration of the ions, products yaudu Ag plus and Cl minus divided by molar concentration of the reactant. So this is in solid form, so we can consider it as a unity. ಸಾಲಿಡ್ ಫಾರ್ಮಲ್ಲಿ ಇರೋದ್ರಿಂದ ಅದನ್ನು ನಾವೇನು ತಗೊಳ್ಬೋದು? ಕಾನ್ಸಂಟ್ರೇಷನ್ ರಿಮೀನ್ಸ್ ಅ ಕಾನ್ಸ್ಟೆಂಟ್ ಅಂತ ಮಾಡೋದು. ಸೊ ಕೆ ಇಂಟು ಯೂನಿಟಿ ಅಂದರೆ 1 ವಿಚ್ ಇಸ್ ಈಕ್ವಲ್ ಟು Ag ಪ್ಲಸ್ Cl ಮೈನಸ್ ಆರ್ ಕೆ ಇನ್ ಟರ್ಮ್ಸ್ ಆಫ್ ಕೆ, ವೇರ್ ಕೆ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟನ್ನು ಇಲ್ಲಿ ಹೇಗೆ ಹೇಳೋದು? ಇಟ್ ಇಸ್ ಸಾಲಿಬಿಲಿಟಿ ಪ್ರಾಡಕ್ಟ್ ವಿಚ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ the corresponding ions. This is the expression for solubility product. So what is solubility product? It is a product of multiplication. It is a product of the concentration of corresponding ions. ಹೌದಾ, ಇಲ್ಲಿ ಯಾವುದು ನಾವು ಯಾವ ಸ್ಯಾಚುರೇಟೆಡ್ ಸೊಲ್ಯೂಷನ್ ಇದೆ? ನಮ್ಮಲ್ಲಿ ಸಿಲ್ವರ್ ಕ್ಲೋರೈಡಿನ ಸ್ಯಾಚುರೇಟೆಡ್ ಸೊಲ್ಯೂಷನ್ ಇದೆ. ಏನದು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳಿದ್ರೆ, ಸ್ಯಾಚುರೇಟೆಡ್ ಸೊಲ್ಯೂಷನಲ್ಲಿ ಕರಗಿದ ಅಯಾನ್ಸ್ ಇರ್ತದೆ, ಕರಗಿದ ಸೊಲಿಡ್ ಪಾರ್ಟಿಕಲ್ಸ್ ಇರ್ತದೆ, ಆಮೇಲೆ ಕರಗದೇ ಇರುವಂಥ ಮೇಲ್ಗಡೆ ಏನು ಸೆಟಲ್ ಆಗಿರ್ತದೆ ಪಾರ್ಟಿಕಲ್ಸ್. ಅರ್ಥ ಆಗ್ತದಲ್ಲ? ಸೊ ಸಾಲಿಬಿಲಿಟಿ ಪ್ರಾಡಕ್ಟ್, ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ಕರೆಸ್ಪಾಂಡಿಂಗ್ ಅಯಾನ್ಸ್ ರೇಸ್ಡ್ ಟು ದಿ ಅಪ್ರಾಪ್ರಿಯೇಟ್ ಪವರ್ಸ್. ಒಂದು ವೇಳೆ ಇಲ್ಲಿ ನಿಮ್ಮ ಇಕ್ವೇಷನಲ್ಲಿ 2, 3 ಅಂತ ಇದ್ರೆ ಅದರ ಪವರ್ಸನ್ನು 2 to the power 2 to the power 3 ಅಂತ ಬರೀಬೇಕು. ಇಲ್ಲಿ ಮಾತ್ರ 1 mole stoichiometric coefficients 1 ಇದೆ. ಸೊ ನೋ ನೀಡ್ ಟು ರೈಟ್ ದ ಪವರ್ಸ್. ಸೊ ಬಟ್ ಡಿಫೈನ್ ಮಾಡುವಾಗ ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ಕರೆಸ್ಪಾಂಡಿಂಗ್ ಅಯಾನ್ಸ್ raised to the appropriate powers in a saturated solution of an electrolyte. Electrolyte ಅಂದ್ರೇನು? AgCl is an electrolyte. Electrolyte ಅಂದ್ರೇನು? electrolyte ಅಂತ ಹೇಳಿದ್ರೆ it is nothing but salt which conduct electricity. ಹೌದಾ, ಅಲ್ಲಿ ಅಯಾನ್ಸ್ ಇರ್ತದೆ, ಅಯಾನ್ಸ್ ನ ಮೂವ್ಮೆಂಟ್ ಇದ್ರೆ ಆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಕರೆಂಟ್ ಕ್ಯಾರಿ ಮಾಡ್ತದೆ. So solubility product, it is a product of molar concentration of the corresponding ions raised to the appropriate powers in a saturated solution of an electrolyte. Clear? That is the definition of solubility product. What is the definition? It is a product of molar concentration of corresponding ions. I'll write here. It is a product. It is a product of molar concentration of corresponding ions raised to the powers, suitable powers in a saturated solution of an electrolyte at a given temperature. At a saturated solution of an electrolyte at a given temperature. It is a definition of solubility product. Important for 1 mark. ಒಂದ ನಿಮಗೆ ರಿಯಾಕ್ಷನ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, write the expression for solubility product. For example, let us consider one example here. See, they have given barium sulfate. It is a sparingly soluble salt. So they have prepared saturated solution like this, aqueous. ಅಂದರೆ ಇದೆರಡು ಅಯಾನ್ಸ್ ಕರಗಿದ ಸ್ಥಿತಿಯಲ್ಲಿ ಇರ್ತದೆ, ಸೊಲ್ಯೂಷನ್ ಅಲ್ಲಿ ಇರ್ತದೆ, ಇದು ಅನ್ಡಿಸಾಲ್ವ್ಡ್ ಸಾಲಿಡ್ ಫಾರ್ಮ್ ಅಲ್ಲಿ. ಸೊ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಸಾಲಿಬಿಲಿಟಿ ಪ್ರಾಡಕ್ಟ್ ಅಂತ ಕೇಳಿದ್ರೆ, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಸಾಲಿಬಿಲಿಟಿ ಪ್ರಾಡಕ್ಟ್. KSP ಇಸ್ ಈಕ್ವಲ್ ಹೇಗೆ ಬರೀತೀರಿ?
ಪ್ರಾಡಕ್ಟ್ ಯಾವುದು ಇದರಲ್ಲಿ? ಬೇರಿಯಮ್ 2 ಪ್ಲಸ್ ಆ್ಯಂಡ್ SO4 2 ಮೈನಸ್, ಹಾಗೆ ಬರೀರಿ ಬೇರಿಯಮ್ 2 ಪ್ಲಸ್ ಆ್ಯಂಡ್ SO4 2 minus. This is the expression for solubility product. Okay, so this is about solubility product. Next we have one formula or a relationship between solubility and solubility product for different salts. ಬೇರೆ ಬೇರೆ 3 ಟೈಪಿನ ಸಾಲ್ಟಿಗೆ ನೀವು ರಿಲೇಷನ್ ಬರೀಬೇಕು. ರಿಲೇಷನ್ಶಿಪ್ ಬಿಟ್ವೀನ್ ಸಾಲಿಬಿಲಿಟಿ ಆ್ಯಂಡ್ ಸಾಲಿಬಿಲಿಟಿ ಪ್ರಾಡಕ್ಟ್. ಓಕೆ, let us consider relationship between solubility, symbol capital letter S, solubility and solubility product. Solubility product KSP, it is a symbol. Okay, of different salts, relationship between solubility and solubility product for different salts. Okay, now first type for AB type electrolyte. For AB type electrolyte. Clear? AB means, for example, AB andre yav tara? For example, sodium chloride, next potassium chloride. Idella eno AB type ina electrolyte. A:1 ratio, cation and anion ratio 1:1 ಆ ಥರ. ಸೊ AB type electrolyte. So sodium chloride electrolyte andre, electrolyte is a substance which conduct electricity. Ade non electrolyte anta helidre which do not conduct any electricity. ನೆನಪಿಟ್ಕೊಳ್ಳಿ. Now ಈಗ ನಮ್ಮಲ್ಲಿ AB type ನ ಸಾಲ್ಟ್ ಇದೆ. Let S, capital letter S mole per dm cube of electrolyte be dissolved in a water. ನಾನು ಏನು ಮಾಡ್ತಾನೆ, AB ಟೈಪಿನ electrolyte ಅನ್ನು S moles ಅಂದರೆ 1 mole 2 mole ಅದೇ ಥರ S ಮೋಲ್ನಷ್ಟು ತಗೊಳ್ತಾನೆ. ಓಕೆ, ಸೊ S mole per dm cube. ಮೋಲ್ ಪರ್ dm cube ಅಂತ ಹೇಳಿದ್ರೆ dm cube ಅಂದರೆ 1 ಲೀಟರ್ 1000 ml ಅಥವಾ 1 dm cube 1 ಲೀಟರ್ ವಾಟರಲ್ಲಿ ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ. ಎಷ್ಟು? ಲೆಟ್ S ಮೋಲ್ನಷ್ಟು AB electrolyte ಇನ್ 1 ಲೀಟರ್, ಲೆಟ್ S mole per dm cube ಅಂತ ಹೇಳೋದು. ಸೊ ಲೆಟ್ S mole per dm cube ಆಫ್ AB electrolyte dissolved in a water is dissolved in water to form ಏನಾಗ್ತದೆ, AB electrolyte S ಮೋಲ್ನಷ್ಟು ವಾಟರ್ಲಿ ಡಿಸಾಲ್ವ್ ಮಾಡಿದಾಗ ಇಟ್ ವಿಲ್ ಪ್ರೊಡ್ಯೂಸ್ A ಪ್ಲಸ್. ಈಗ ಸೋಡಿಯಂ ಕ್ಲೋರೈಡ್ ನಾನು ಈ 5 ಮೋಲ್ಸ್ ಅಥವಾ ಬೇಡ ಇದು ಎಷ್ಟು S ಮೋಲ್ಸ್ ಅಂತ ತಗೊಂಡಿದ್ದಾನೆ. ವಾಟರಲ್ಲಿ ಡಿಸಾಲ್ವ್ ಮಾಡುವಾಗ ಇಟ್ ವಿಲ್ ಪ್ರೊಡ್ಯೂಸ್ Na ಪ್ಲಸ್ ಆ್ಯಂಡ್ Cl ಮೈನಸ್. ಹೌದಾ? ಇದು S ಮೋಲ್ ಇರ್ತದೆ, ಇದು S ಮೋಲ್ ಇರ್ತದೆ. ಸಿಮಿಲರ್ಲಿ let S mole per dm cube of AB electrolyte is dissolved in a water, 1 dm cube of water to form what? S mole per dm cube of S mole of A plus ion and S moles of B minus ion. Let us write here AB electrolyte S mole ಇದೆ, ಅದನ್ನು ನಾವು ವಾಟರ್ ಡಿಸಾಲ್ವ್ ಮಾಡಿದಾಗ A ಪ್ಲಸ್ ಮತ್ತು B ಮೈನಸ್ ಅಯಾನ್ ಪ್ರೊಡ್ಯೂಸ್ ಮಾಡ್ತದೆ ಲೈಕ್ ಸೋಡಿಯಂ ಕ್ಲೋರೈಡ್. ಸೊ ದಿಸ್ ಈಸ್ S mole. ಇಟ್ ವಿಲ್ ಡಿಸೋಸಿಯೇಟ್ ಟು ಫಾರ್ಮ್ S mole of A plus and S moles of B minus ion. Now let us write the relationship. So KSP, it is a solubility product. What is the formula? It is a product of molar concentration of corresponding ions A plus and B minus. Let us substitute KSP, solubility product. What is the concentration of A plus? It is S into what is the concentration of B minus? S. It is equal to S square or
I'll write here KSP, solubility product, is equal to S square. Clear? So this is a relationship between solubility product and solubility for AB type in electrolyte. For AB type electrolyte, what is the formula? What is the relationship between solubility and solubility product? It is given by KSP is equal to S square, athava S solubility is equal to square root of KSP. ಈ ತರನು ಬರಿಬಹುದು. So square root of KSP. Okay. So this is for AB type. Next, second type for A2B. A2B type electrolyte. A2B ಟೈಪಿನ ಯಾವುದಾದ್ರೂ ಸಾಲ್ಟ್ ಇದ್ರೆ, ಫಾರ್ ಎಕ್ಸಾಂಪಲ್ ಈ ಥರ ಸಿಲ್ವರ್ ಆಕ್ಸೈಡ್ Ag2O, ಈ ಥರದ ಸಾಲ್ಟ್ ಇದ್ರೆ A2B, AB ಅಲ್ಲ, ದಿಸ್ ಈಸ್ A2B. ಸಿಮಿಲರ್ಲಿ ಲೆಟ್ ಎಷ್ಟು ತಗೊಳ್ತಾನೆ ನಾನು, S mole. Let S moles of A2B dissolved in 1 liter of water. A2B dissolved, sentence ಬರೆಯುವುದಿಲ್ಲ ನಾನು, dissolved in a water, it produces ಏನಾಗ್ತದೆ ನೋಡಿ, S moles of ಇಲ್ಲಿ ಬರುತ್ತಾನೆ A2B ಉಂಟು, A2B ವಾಟರ್ ಡಿಸಾಲ್ವ್ ಮಾಡಿದರೆ ಡಿಸೋಸಿಯೇಟ್ ಆಗಿ A ಪ್ಲಸ್ ಆ್ಯಂಡ್ ಕ್ರಾಸ್ ಮಾಡಬೇಕು. ಇಲ್ಲಿ 2 ಅಂತ ಇದ್ದರೆ ಅದು B ನ ಕಡೆಗೆ ಹೋಗಬೇಕು. ಸೊ B2 ಮೈನಸ್, ನೆನ್ಪಿಟ್ಕೊಳ್ಳಿ ಇಲ್ಲಿ 1 ಅಲ್ವಾ, ದಿಸ್ ಇಸ್ 1, A2B1 ಕ್ರಾಸ್ ಮಲ್ಟಿಪ್ಲಿಕೇಶನ್, ಈ 2 ಎಲ್ಲಿ ಹೋಗಬೇಕು, ದಿಸ್ ಇಸ್ ಆನಿಯಾನ್, ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್, ದಿಸ್ ಇಸ್ ಕ್ಯಾಟಯಾನ್, A ಪ್ಲಸ್ ಆ್ಯಂಡ್ B2 ಮೈನಸ್. ಸೊ ಇಲ್ಲಿ ನಾವೆಷ್ಟು ತಗೊಂಡದ್ದು, S moles. It will S moles of A2B dissolved in a water to produce S moles of A plus. Okay. Now let us consider, ಇದು ಈ ರಿಯಾಕ್ಷನ್ ಕನ್ಸಿಡರ್ ಮಾಡಿ, ಬ್ಯಾಲೆನ್ಸ್ ಆಗಲಿಲ್ಲ, ಹೌದಾ? Reaction is not yet balanced. So here in the left hand side you have A2. So put 2A plus here. Clear? So now when S moles of A2B electrolyte is dissolved in a water, it will generate or it will produce 2S. There are 2 moles. So 2S moles of A plus and S mole, 1 mole S moles of B2 minus. So solubility product formula, it is a product of A plus, ಆದರೆ ಇಲ್ಲಿ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ 2 ಇರುವ ಕಾರಣ ಪವರ್ ಆಗಿ ಬರಿಬೇಕು, ಇಂಟು B2 ಮೈನಸ್, ಇದು ಪವರ್ ಅಲ್ಲ, ಅದರದ್ದೇ ಚಾರ್ಜ್. ಸೊ ಹಾಗಾಗಿ ಸ್ಕ್ವೇರ್ ಬ್ರಾಕೆಟ್ನ ಹೊರಗಡೆ ಬರಲಿಕ್ಕಿಲ್ಲ. ಓಕೆ. ನಾವು ವಾಟ್ ಈಸ್ ದ ಕಾನ್ಸಂಟ್ರೇಷನ್ ಆಫ್ A ಪ್ಲಸ್, ಇಟ್ ಈಸ್ 2S ಅದರ ಸ್ಕ್ವೇರ್ ಮಾಡಿ, ಇಂಟು ಕಾನ್ಸಂಟ್ರೇಷನ್ ಆಫ್ B2 ಮೈನಸ್ ಅಯಾನ್ ಈಸ್ S. So 2S square into S, it is nothing but 4S cube, which is equal to solubility product. So what is the formula for A2B type? It is solubility product is equal to 4S cube. This is a formula. For AB type, what is the formula? What is the relationship? KSP is equal to S square. For A2B type electrolyte, KSP is equal to 4S cube. Or we can also write like this, S cube is equal to KSP divided by 4, or S solubility, S is equal to cube root of solubility product divided by 4. ಈ ಥರನೂ ಬರಿಬೋದು, ಬಟ್ ಅದು ಕಷ್ಟ ಆದರೆ ಅಷ್ಟೇ ತಿಳ್ಕೊಳ್ಳಿ. Okay, this is a second type of electrolyte. Next, third type, it is AB2 type. AB2 type of electrolyte. What is the formula? For AB2 type of electrolyte, let us write, ನಾನು ಡೈರೆಕ್ಟ್ ಆಗಿ ಬರೀತಾನೆ, ಎಕ್ಸ್ಪ್ಲನೇಷನ್ ಬರೆಯುವುದಿಲ್ಲ. AB2, let us dissolve it in water. ಏನಾಗ್ತದೆ, ಸ್ಪ್ಲಿಟ್ ಆಗ್ತದೆ, ಅಯಾನ್ಸ್ ಪ್ರೊಡ್ಯೂಸ್ ಆಗಬೇಕು. ಯಾವುದೆಲ್ಲ, ಒಂದು ಕ್ಯಾಟಯಾನ್, ಒಂದು ಆನಿಯಾನ್, A ಪ್ಲಸ್ ಮತ್ತು B ಮೈನಸ್. ಇಷ್ಟು ಬರೆದ ತಪ್ಪು, ಯಾಕೆ? ದಿಸ್ ಇಸ್ AB2, ಹೌದಾ? ಈ 1 ಇಲ್ಲಿ ಹೋಗಬೇಕು, B ಮೈನಸ್ ಕರೆಕ್ಟ್ ಇದೆ, ಈ 2 ಕ್ಯಾಟಯಾನಿಗೆ ಹೋಗಬೇಕು, 2 ಪ್ಲಸ್.
So now balance ಮಾಡಿ AB2. So here put 2B minus. So this is S mole. S mole ನಷ್ಟು AB2 electrolyte. If it is dissolved in a water, it will produce S moles of A2 plus and 2S mole. ಯಾಕೆ 2S? ಇಲ್ಲಿ stoichiometric coefficient 2 ಇದೆ. So let us write solubility product KSP is equal to A2 plus into B minus to the power 2, which is equal to S into B minus, that is 2S whole square. So solubility product KSP is equal to 4S cube. So for AB2 and last one, second type, A2B electrolyte, formula is same. KSP is equal to 4S cube. KSP is the solubility product where S is the solubility. So this is a relationship between solubility and solubility product in case of AB type electrolyte, A2B electrolyte, AB2. ನೆನ್ಪಿಟ್ಕೊಳ್ಳಿ, AB ಟೈಪಿನ ಸಾಲ್ಟ್ ಇದ್ರೆ ಫಾರ್ಮುಲಾ solubility product KSP is equal to S square. AB2 ಮತ್ತು A2B ಟೈಪಿನ electrolyte ಇದ್ರೆ ಫಾರ್ಮುಲಾ ಏನು? solubility product KSP is equal to 4S cube. Okay. So this is about solubility, relationship between solubility and solubility product. ಒಂದು ಪ್ರಾಬ್ಲಮ್ ಇದೆ ನೋಡಿ. given the solubility of, ಬರ್ಕೊಳ್ಳಿ, the solubility of A2X in water is 1.1 into 10 to the power minus 5 mole per liter. Calculate the solubility product of the electrolyte. Calculate the solubility product of the electrolyte. Question sari odi. The solubility of S ಕೊಟ್ಟಿದ್ದಾರೆ ಹೌದಾ? The solubility symbol used is capital S. Solubility of A2X means it is a A2B type of electrolyte is 1.1 into 10 to the power minus 5 mole per liter. What we have to calculate? Calculate the solubility product. Direct for A2B type, what is the formula? KSP is equal to 4S cube. A2B, right? So here we have the solubility data value 1.1 into 10 to the power minus 5, it's a cube. ಮಾಡಿ ಎಷ್ಟು ಬರ್ತದೆ ನೋಡಿ, ಇದಿಷ್ಟು. ಬಟ್ ವಾಟ್ ಇಸ್ ಅ ಯೂನಿಟ್? ಇಟ್ ಈಸ್ ಇನ್ ಮೋಲ್ ಪರ್ ಲೀಟರ್. ಸೊ ಇದರ ಮೋಲ್ ಪರ್ ಲೀಟರ್ ಕ್ಯೂಬ್ ಆಗುವಾಗ ಹೇಗೆ ಬರೀಬೇಕು ನೀವು ಯೂನಿಟ್? ಮೋಲ್ ಪರ್ ಲೀಟರ್ ಅದರ ಪವರ್ 3. ಸೊ ಆನ್ಸರ್ ಈಸ್ 5.324 ಮೋಲ್ ಪರ್ ಲೀಟರ್ ಟು ದ ಪವರ್ 3. ಸೊ ಈ ಥರದ ಕ್ವೆಶನ್ಸ್ ಕೇಳ್ಬೋದು. ಓಕೆ, ಸೊ ನಾವು ದಿಸ್ ಇಸ್ ಅಬೌಟ್ the chapter equilibrium. So equilibrium chapter is very, very important. I'll give some of the important questions. Okay, ಬರ್ಕೊಳ್ಳಿ, important questions ಬರ್ಕೊಳ್ಳಿ. Okay, here some of the important questions on this particular chapter. Okay, note it down, very, very important. So the first question is state Henry's law. It is asked always in the examination. So state Henry's law. The second question, state the law of chemical equilibrium. ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದಾನೆ. ನಿಮಗೆ ನೋಟ್ಸ್ ಬೇಕಾದ್ರೆ ಕಳಿಸ್ತಾನೆ, ನಾನು ನೋಟ್ಸ್ ಕಳಿಸ್ತಾನೆ. ಓಕೆ, ನೆಕ್ಸ್ಟ್ ಸ್ಟೇಟ್ ಲೀ ಚಟಲಿಯಸ್ ಪ್ರಿನ್ಸಿಪಲ್. ಇದು ಹೆಚ್ಚಾಗಿ ಕೇಳ್ತಾರೆ. ಓಕೆ, ಲೀ ಚಟಲಿಯಸ್ ಪ್ರಿನ್ಸಿಪಲ್ನ ಸ್ಟೇಟ್ಮೆಂಟ್. ನೆಕ್ಸ್ಟ್ ರೈಟ್ ದ ಕಾಂಜುಗೇಟ್ ಆಸಿಡ್ಸ್ for the following bronze state bases: NH2, NH3, H2O and HCOO3 minus. You have to write conjugate acids. ಇದು ಹೇಗೆ ಬರೆಯೋದು ಅಂತ ಹೇಳಿಕೊಟ್ಟಿದ್ದಾನೆ ನಿಮಗೆ ಕ್ಲಾಸ್ ಮಾಡುವಾಗ. ಓಕೆ, ಸೊ ನೆಕ್ಸ್ಟ್ ಡಿಫೈನ್ ಬಫರ್ ಸೊಲ್ಯೂಷನ್.
What is solubility product? What is common ion effect? Very, very important definition. Define Arrhenius acid and base. Give an example each. Arrhenius acid ಗೂ example ಕೊಡಬೇಕು, Arrhenius base ಗೂ example ಕೊಡಬೇಕು. Define Bronsted acid and base with an example. Next, define Arrhenius theory or Arrhenius acid and base. Acid ಗೊಂದು example, base ಗೊಂದು example. So at least ಎರಡೆರಡು example ಕಲಿತ್ರೆ ಒಳ್ಳೆಯದು. What is conjugate acid base pair? Next question. What is conjugate acid base pair? Next, what is the relationship between Kp and Kc? ಒಂದು ಫಾರ್ಮುಲಾ ಕೊಟ್ಟಿದ್ದಾನೆ, ಹೌದಾ? ಥರ್ಡ್ ಕ್ಲಾಸಲ್ಲಿ ಅಥವಾ ಫೋರ್ತ್ ಕ್ಲಾಸಲ್ಲಿ ಇರಬೇಕು. ಸೊ Kp ಮತ್ತು Kcಯ ರಿಲೇಷನ್ ಏನು? ಸೊ ಅಲ್ಲಿ ನೀವು ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡಬೇಕು. ಸಿ Kp is equal to Kc into RT to the power delta n, where Kp ಅಂದ್ರೆ ಏನು? What is Kp? Kc, where R is, where capital letter T is, that you have to write. Next, what is homogeneous and heterogeneous equilibrium? With example, define pH of a solution, write its formula. Define pH of a solution, its formula. What is pKa? What is pKb of a solution? ಎಲ್ಲದಕ್ಕೂ ಡೆಫಿನೇಷನ್ ಬೇಕು, ಫಾರ್ಮುಲಾ ಕೂಡ ಬೇಕು. ನೆಕ್ಸ್ಟ್, ಡಿಫೈನ್ ದ ಟರ್ಮ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಡಿಫೈನ್ ಮಾಡಲಿಕ್ಕೆ ಕೇಳಬಹುದು. Next, explain the effect of temperature and pressure on the equilibrium equation. See, here is an equilibrium reaction. H2 plus I2 is in equilibrium with 2HI, where delta H is equal to positive anta kottidare. That means the forward reaction is, it is endothermic. Endothermic reaction. You have to explain the effect of temperature and pressure by using Le Chatelier's principle. Okay, try to solve. Next, what is the effect of catalyst on the position of the chemical equilibrium? One more question. What is the effect? ಏನಾಗ್ತದೆ? catalyst add ಮಾಡುವಾಗ equilibrium shift ಆಗ್ತದ, changes ಆಗ್ತದ ಅಥವಾ no changes ಏನು ಅಂತ ಆನ್ಸರ್ ಬರಿಬೇಕು. What is ionic product of water? Ionic product of water, that you have to define. So it is a product of, ಹೌದಾ, molar concentration of H plus and OH minus ಕೊಟ್ಟಿದ್ದಾನೆ, ನೋಟ್ಸ್ ಅಲ್ಲಿ ಉಂಟು. And give its value at 298 Kelvin. What is ionic product? Values to, it is 10 to the power minus 14 mole per dm cube to the power square. So ಇದು selected questions. ಇನ್ನೂ questions ಇದೆ, ನಿಮಗೆ ಅಸೈನ್ಮೆಂಟ್ questions ಅಂತ ನಾನು ಕಳಿಸ್ತೇನೆ. ನಾಡಿದ ಎಕ್ಸಾಮಿಗೆ ಈ ಚಾಪ್ಟರ್ ಉಂಟು, ಅರ್ಥ ಆಯ್ತಾ? ಇಷ್ಟು ಕ್ವೆಶನ್ಸ್ ಕರೆಕ್ಟ್ ಓದಿ, ಪ್ಲಸ್ ಒಂದೆರಡು ಪ್ರಾಬ್ಲಮ್ಸ್ ಕೂಡ ಕಳಿಸ್ತಾನೆ ಇದರೊಟ್ಟಿಗೆ ಅಸೈನ್ಮೆಂಟನ್ನು. ಸೊ ಎಲ್ಲರೂ ನೀವು ಯಾವ ಟೀಚರ್ಸಿಗೆ ಕಳಿಸ್ಬೇಕು, ಅವರಿಗೆ ಲಾಸ್ಟ್ ಡೇಟ್ನ ಒಳಗಡೆ ಕಳಿಸ್ಬೇಕು. ನಾನು ಎಲ್ಲರೂ ಚೆಕ್ ಮಾಡ್ದೇನೆ ಎಷ್ಟು ಜನ ಕಳಿಸಿದ್ದೀರಿ, ನಮ್ಮಲ್ಲಿ ಅಟೆಂಡೆನ್ಸ್ ಲಿಸ್ಟ್ ಇದೆ. ಸೊ ಕರೆಕ್ಟಾಗಿ ಓದಿ, ಡೌಟ್ಸ್ ಇದ್ದರೆ ನನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ಇಕ್ವಿಲಿಬ್ರಿಯಮ್ ಚಾಪ್ಟರ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.